ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒನ್ ಆಫ್ ದಿ ಫೇವ್ರೆಟ್ ಇಂಡಿಯನ್ ಡೆಸರ್ಟ್ ಆದಂಥ ರಸ್ಮಲಾಯಿಯನ್ನು ಪರ್ಫೆಕ್ಟ್ ಆ್ಯಂಡ್ ತುಂಬಾ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ. ನಾನು ಹೇಳುವ ಟಿಪ್ಸೊಂದಿಗೆ ನೀವು ಈ ಥರ ರಸ್ಮಲಾಯಿ ಟ್ರೈ ಮಾಡಿದ್ರೆ ಉಂಟಲ್ಲ, ಖಂಡಿತ ನೀವು ಹೊರಗಿನ ರಸ್ಮಲಾಯಿ ತರುವುದೇ ಬಿಟ್ಟು ಈ ರಸ್ಮಲಾಯಿಯನ್ನು ಮನೆಯಲ್ಲೇ ಮಾಡಿ ತಿನ್ನಲಿಕ್ಕೆ ಇಷ್ಟಪಡಬಹುದು. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ ಅದರ ರಸವನ್ನು ರೆಡಿ ಮಾಡಲಿಕ್ಕೆ ನಾನು 1 ಲೀಟರ್ ಫುಲ್ ಫ್ಯಾಟ್ ಹಾಲನ್ನು ತೆಗೆದುಕೊಂಡಿದ್ದೇನೆ. ನಂದಿನಿ ಅವರದ್ದು ಆರೆಂಜ್ ಪ್ಯಾಕೆಟಲ್ಲಿ ಹಾಲು ಬರ್ತದಲ್ಲ, ಅದನ್ನು ನಾನಿಲ್ಲಿ ಯೂಸ್ ಮಾಡ್ತಿದ್ದೇನೆ. ಈ ಹಾಲನ್ನು ಕುದಿಲಿಕ್ಕೆ ಬಿಡುವ. ನೋಡಿ, ಇದರಲ್ಲಿ ಕುದಿ ಬರ್ತಾ ಉಂಟು. ಈಗ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿಕೊಂಡು ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನು ಹಾಲಿಗೆ ಸೇರಿಸಿಕೊಳ್ಳುವ. ನಾನೊಂದು 2 ಟೇಬಲ್ ಸ್ಪೂನಷ್ಟು ಬಾದಾಮ್ ಮತ್ತು 2 ಟೇಬಲ್ ಸ್ಪೂನಷ್ಟು ಪಿಸ್ತಾವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೇನೆ. ಆಮೇಲೆ ರಸ್ಮಲಾಯಿಗೆ ಒಳ್ಳೆ ಕಲರ್ ಬರಲಿಕ್ಕೆ ಸ್ವಲ್ಪ ಕೇಸರಿಯನ್ನು ಸೇರಿಸ್ಕೊಂಡಿದ್ದೇನೆ. ಕೇಸರಿ ಇಲ್ಲದಿದ್ದರೆ ಅದರ ಬದಲಿಗೆ ನೀವು ಯೆಲ್ಲೋ ಫುಡ್ ಕಲರನ್ನು ಯೂಸ್ ಮಾಡಬಹುದು. ಆಮೇಲೆ ಒಳ್ಳೆ ಫ್ಲೇವರ್ ಬರಲಿಕ್ಕೆ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡಿದ್ದೇನೆ. ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಒಂದು 5 ರಿಂದ 6 ನಿಮಿಷಗಳವರೆಗೆ ಇದನ್ನು ಕುಕ್ ಮಾಡ್ಕೊಳ್ಳಿ. 5-6 ನಿಮಿಷ ಕುಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ನಾನೊಂದು ಅರ್ಧ ಕಪ್ಪಷ್ಟು ಮೊದಲಿಗೆ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೇನೆ. ಆಮೇಲೆ ಪುನಃ ಇದನ್ನು ಒಂದು 5 ರಿಂದ 6 ನಿಮಿಷಗಳವರೆಗೆ ಕುಕ್ ಮಾಡ್ಕೊಳ್ಳಿ. ಟೋಟಲ್ ಆಗಿ ಒಂದು 10 ರಿಂದ 12 ನಿಮಿಷ ಹಾಗೆ ಕುಕ್ ಮಾಡ್ಕೊಳ್ಳಿ. ನೋಡಿದರೆ ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು. ಇದನ್ನು ಜಾಸ್ತಿ ದಪ್ಪ ಮಾಡ್ಕೊಳ್ಬೇಡಿ. ದಪ್ಪ ಆದರೆ ರಸ್ಮಲಾಯಿ ರಸವನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ. ರಸ್ಮಲಾಯಿ ಚೆನ್ನಾಗಿ ಈ ರಸವನ್ನು ಹೀರ್ಕೊಂಡು ರಸ್ಮಲಾಯಿಯ ಒಳಗೆ ತನಕ ರಸ ಹೋಗಬೇಕಾದ್ರೆ ರಸದ ಕನ್ಸಿಸ್ಟೆನ್ಸಿಯನ್ನು ಇಷ್ಟಿಟ್ಕೊಳ್ಬೇಕು. ಆಮೇಲೆ ಆ ರಸವನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕಿಡುವ. ಇನ್ನು ನಾವು ನೆಕ್ಸ್ಟ್ ಪ್ರೋಸೆಸ್ನ ಕಡೆಗೆ ಹೋಗುವ. ನಾನಿಲ್ಲಿ ಒಂದು ಪಾತ್ರೆಗೆ 1 ಲೀಟರ್ ಫುಲ್ ಫ್ಯಾಟ್ ಹಾಲನ್ನು ತೆಗೆದುಕೊಂಡಿದ್ದೇನೆ. ಅದೇ ನಂದಿನಿ ಹಾಲದ್ದು ಆರೆಂಜ್ ಪ್ಯಾಕೆಟ್ ಹಾಲು ಯೂಸ್ ಮಾಡ್ತಿದ್ದೇನೆ. ಈಗ ನಾವು ರಸ್ಮಲಾಯಿ ಮಾಡಲಿಕ್ಕೆ ಮೊದಲಿಗೆ ಹಾಲನ್ನು ಕರ್ಡಲ್ ಮಾಡಿಕೊಳ್ಳುವ. ಕರ್ಡಲ್ ಮಾಡಲಿಕ್ಕೆ ಹಾಲಿನಲ್ಲಿ ಮೊದಲಿಗೆ ಒಂದು ಕುದಿ ಬರಲಿಕ್ಕೆ ಬಿಡುವ. ನೋಡಿ, ಹಾಲು ಕುದೀತಾ ಉಂಟು. ಹಾಲಿನಲ್ಲಿ ಕುದಿ ಬಂದ ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು 1-2 ನಿಮಿಷಗಳವರೆಗೆ ಹಾಲಿನ ಟೆಂಪ್ರೇಚರ್ ಸ್ವಲ್ಪ ಡೌನ್ ಆಗಲಿಕ್ಕೆ ಬಿಡಿ. ಆಮೇಲೆ ಒಂದು ಬೌಲ್ಗೆ 2 ಟೇಬಲ್ ಸ್ಪೂನ್ನಷ್ಟು ವಿನೆಗರನ್ನು ತೆಗೆದುಕೊಂಡಿದ್ದೇನೆ. ಹಾಗೆ 2 ಟೇಬಲ್ ಸ್ಪೂನ್ನಷ್ಟು ನೀರನ್ನು ತೆಗೆದುಕೊಂಡಿದ್ದೇನೆ. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ವಿನೆಗರನ್ನು ಹಾಲಿಗೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಬೇಕು. ಒಂದೇ ಸಲಕ್ಕೆ ಎಲ್ಲವನ್ನು ಸೇರಿಸ್ಕೊಳ್ಬೇಡಿ. ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮೆಲ್ಲಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ನೋಡಿ, ನಾನು ವಿನೆಗರನ್ನು ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಮೆಲ್ಲಗೆ ಮಿಕ್ಸ್ ಮಾಡ್ಕೊಳ್ತೇನೆ. ರಸ್ಮಲಾಯಿ ಪರ್ಫೆಕ್ಟಾಗಿ ಬರಬೇಕಾದ್ರೆ ಇದೇ ಥರ ಹಾಲನ್ನು ಮೆಲ್ಲಗೆ ನಾವು ಒಡಿಬೇಕು. ಒಂದೇ ಸಲ ವಿನೆಗರನ್ನು ಹಾಲಿಗೆ ಸೇರಿಸ್ಕೊಂಡು ನಾವು ಹಾಲಿಗೆ ಶಾಕ್ ಕೊಡಬಾರ್ದು. ಇದೇ ಥರ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮೆಲ್ಲಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನಾನು 3 ಬ್ಯಾಚಸಲ್ಲಿ ವಿನೆಗರನ್ನು ಸೇರಿಸ್ಕೊಂಡಿದ್ದೇನೆ. ನೋಡಿ, ನಮ್ಮ ಹಾಲು ಒಡಿತಾ ಉಂಟು. ಇನ್ನು ಈ ಕರ್ಡಲ್ಡ್ ಹಾಲನ್ನು ನಾವು ಸ್ಟ್ರೈನ್ ಮಾಡಿಕೊಳ್ಳುವ. ಇದನ್ನು ಸ್ಟ್ರೈನ್ ಮಾಡಿಕೊಳ್ಳುವಾಗ ಹಸಿರು ಕಲರಿನ ನೀರು ವೇಸ್ಟ್ ಆಗಬಾರ್ದಂತ ಸ್ಟ್ರೈನರ್ನ ಕೆಳಗೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ. ಆಮೇಲೆ ಸ್ಟ್ರೈನರ್ನ ಮೇಲೆ ಒಂದು ಕ್ಲೀನ್ ಬಟ್ಟೆಯನ್ನಿಟ್ಟು ಈಗ ನಮ್ಮ ಕರ್ಡಲ್ ಮಿಲ್ಕನ್ನು ಇದಕ್ಕೆ ಹಾಕೊಳ್ಳುವ. ಎಲ್ಲವನ್ನು ಸೇರಿಸ್ಕೊಂಡಾದ್ಮೇಲೆ ತಕ್ಷಣ ಇದನ್ನು ತಣ್ಣಗಾಗಿಸಬೇಕು. ಅದಕ್ಕೋಸ್ಕರ ಇದರ ಮೇಲೆ ಕೋಲ್ಡ್ ನೀರನ್ನು ಹಾಕ್ಕೊಳ್ಬೇಕು. ಕೋಲ್ಡ್ ನೀರು ಹಾಕೋದ್ರಿಂದ ಇದರ ಟೆಂಪ್ರೇಚರ್ ಸಹ ಡೌನ್ ಆಗುತ್ತೆ. ಹಾಗೆ ಇದರಲ್ಲಿ ನಾವು ವಿನೆಗರ್ ಹಾಕಿರೋದ್ರಿಂದ ಅದರ ಹುಳಿ ಸಹ ಹೋಗುತ್ತೆ. ಆಮೇಲೆ ಈ ಬಟ್ಟೆಯನ್ನು ಎತ್ಕೊಂಡು ನಾವು ಜೆಂಟಲಾಗಿ ಸ್ವಲ್ಪ ಸ್ಕ್ವೀಸ್ ಮಾಡ್ಕೊಳ್ಬೇಕು. ಇದರ ಮಾಯ್ಶ್ಚರ್ ಎಲ್ಲ ಹೋಗುವ ಹಾಗೆ ಪ್ರೆಷರ್ ಹಾಕ್ಕೊಂಡು ಸ್ಕ್ವೀಸ್ ಮಾಡ್ಕೊಳ್ಬೇಡಿ. ಮೆಲ್ಲಗೆ ಇದನ್ನು ಸ್ಕ್ವೀಸ್ ಮಾಡಿಕೊಂಡು ಆಮೇಲೆ ಇದನ್ನು ಸ್ಟ್ರೈನರಲ್ಲೇ ಇಟ್ಕೊಂಡು ಅದರ ಮೇಲೆ ಯಾವುದಾದ್ರೂ ಭಾರದ ವಸ್ತುವನ್ನು ಇಡಿ. ಒಂದು 10 ನಿಮಿಷ ಈ ಥರ ಇಟ್ಕೊಳ್ಳಿ. ಇದರಲ್ಲಿ ಏನಾದರೂ ಎಕ್ಸೆಸ್ ಮಾಯ್ಶ್ಚರ್ ಇದ್ದರೆ ಅದು ತನ್ನಷ್ಟಕ್ಕೆ ಹೋಗ್ತದೆ. 10 ನಿಮಿಷ ಆಗಿದೆ. ಇನ್ನು ಇದನ್ನು ನಾನು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಫ್ರೆಂಡ್ಸ್, ನಮ್ಮ ರಸ್ಮಲಾಯಿ ತುಂಬಾ ಸಾಫ್ಟ್ ಆ್ಯಂಡ್ ಚೆನ್ನಾಗಿ ಬರಬೇಕಾದ್ರೆ ನಾನು ಈಗಾಗಲೇ ತಿಳಿಸಿದ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ. ಖಂಡಿತ ನಿಮ್ಮ ರಸ್ಮಲಾಯಿ ತುಂಬಾ ಸಾಫ್ಟ್ ಆ್ಯಂಡ್ ಚೆನ್ನಾಗಿ ಬರುತ್ತೆ. ನಾವು ಹಾಲನ್ನು ಕರ್ಡಲ್ ಮಾಡುವಾಗ ಒಂದೇ ಸಲಕ್ಕೆ ವಿನೆಗರನ್ನು ಸೇರಿಸ್ಕೊಂಡ್ರೆ ಆಮೇಲೆ ತುಂಬಾ ಪ್ರೆಷರ್ ಹಾಕ್ಕೊಂಡು ಸ್ಕ್ವೀಸ್ ಮಾಡಿಕೊಂಡು ಅದರ ಮಾಯ್ಶ್ಚರ್ ಎಲ್ಲ ತೆಗೆದ್ರೆ ನಮ್ಮ ರಸ್ಮಲಾಯಿ ತುಂಬಾ ಹಾರ್ಡ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ ಟಿಪ್ಸನ್ನು ಫಾಲೋ ಮಾಡಿ. ನೋಡಿ, ನಾನು ಚೆನ್ನವನ್ನು ಕ್ರಂಬಲ್ ಮಾಡ್ಕೊಂಡಿದ್ದೇನೆ. ಆಮೇಲೆ ನಮ್ಮ ಕೈಯ ಈ ಭಾಗದಿಂದ ಕೈಯ ಹೀಲ್ ಉಂಟಲ್ಲ, ಅದರಿಂದ ನಾವು ಈ ಥರ ರಬ್ ಮಾಡ್ಕೊಳ್ಬೇಕು. ಒಂದು 4 ರಿಂದ 5 ಬಾರಿ ನಾವು ಎಲ್ಲ ಚೆನ್ನವನ್ನು ಈ ಥರ ರಬ್ ಮಾಡ್ಕೊಳ್ಬೇಕು. ತುಂಬಾ ಜೆಂಟಲಾಗಿ ಇದನ್ನು ಸ್ಮೂತ್ ಮಾಡ್ಕೊಳ್ಬೇಕು.
ನೋಡಿ ನಾನು ಯಾವ ಥರ ಈ ಚೈನವನ್ನು ರಬ್ ಮಾಡ್ಕೊಳ್ತಿದ್ದೇನಂತ. ಇದರ ಗ್ರೇನ್ಸ್ ಸಣ್ಣದಾಗಬೇಕು, ಅದಕ್ಕೋಸ್ಕರ ನಾವು ಒಂದು 4 ರಿಂದ 5 ನಿಮಿಷಗಳವರೆಗೆ ತುಂಬಾ ಜೆಂಟಲ್ ಆಗಿ ಇದನ್ನು ರಬ್ ಮಾಡ್ಕೊಳ್ಬೇಕು. ಇನ್ನು ರಬ್ ಮಾಡ್ಕೊಳ್ಳುವಾಗ ಇದು ತುಪ್ಪ ಬಿಡುವ ಹಾಗೆ ಸಹ ಓವರ್ ಆಗಿ ಸಹ ರಬ್ ಮಾಡ್ಕೊಳ್ಬೇಡಿ. ಆಮೇಲೆ ನೋಡಿ ನಾನು 1 ಚಮಚದಷ್ಟು ಮೈದಾವನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಮೈದಾವನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈ ಚೈನಾದಲ್ಲಿ ಸ್ವಲ್ಪ ಮಾಯಿಶ್ಚರ್ ಉಂಟು, ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ 1 ಚಮಚದಷ್ಟು ಮೈದಾವನ್ನು ಸೇರಿಸ್ಕೊಂಡದ್ದು. ಮೈದಾವನ್ನು ಜಾಸ್ತಿ ಸೇರಿಸ್ಕೊಳ್ಬೇಡಿ, ಜಾಸ್ತಿ ಸೇರಿಸ್ಕೊಂಡ್ರೆ ರಸ್ಮಲೈ ಹಾರ್ಡಾಗಬಹುದು. ಇಷ್ಟಾದ ಮೇಲೆ ಇದನ್ನು ಕವರ್ ಮಾಡಿಕೊಂಡು ಸ್ವಲ್ಪ ಸೈಡಲ್ಲಿಟ್ಟು ಸಕ್ಕರೆಯ ಪಾಕವನ್ನು ರೆಡಿ ಮಾಡಿಕೊಳ್ಳುವ. ಈ ಸಕ್ಕರೆಯ ಪಾಕ ಮಾಡಲಿಕ್ಕೆ ನಾನು 1.5 ಕಪ್ಪಷ್ಟು ಸಕ್ಕರೆಯನ್ನು ತೆಗೆದುಕೊಂಡಿದ್ದೇನೆ. ಆಮೇಲೆ 6 ಕಪ್ಪಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಿದ್ದೇನೆ. 1.5 ಕಪ್ ಸಕ್ಕರೆಗೆ 6 ಕಪ್ ನೀರು, ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಇನ್ನು ಇದರ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಸಕ್ಕರೆ ಡಿಸಾಲ್ವ್ ಆಗೋ ತನಕ ಲೋ ಫ್ಲೇಮಲ್ಲಿಟ್ಟು ಇದನ್ನು ಕುಕ್ ಮಾಡಿಕೊಳ್ಳುವ. ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ, ಹೈ ಫ್ಲೇಮಲ್ಲಿ ಇಟ್ಟರೆ ಶುಗರ್ ಸಿರಪ್ ದಪ್ಪಾಗಬಹುದು. ಇನ್ನು ನಮ್ಮ ಶುಗರ್ ಸಿರಪ್ ಆಗುವ ಹೊತ್ತಿಗೆ ನಾವು ಈ ರಸ್ಮಲೈಗೆ ಶೇಪನ್ನು ಕೊಡುವ. ಸ್ವಲ್ಪ ಚೆನ್ನವನ್ನು ಕೈಯಲ್ಲಿ ತೆಗೆದುಕೊಂಡು ಈ ಥರ ನಾವು ರೌಂಡ್ ಶೇಪ್ ಕೊಡಬೇಕು. ನಾವು ರಸಗುಲ್ಲ ಮತ್ತು ಗುಲಾಬ್ ಜಾಮೂನ್ಗೆಲ್ಲ ಶೇಪ್ ಕೊಡ್ತೇವಲ್ಲ, ಅದೇ ಥರ ನಾವು ಮೊದಲಿಗೆ ರೌಂಡ್ ಶೇಪ್ ಮಾಡಿಕೊಂಡು ನಂತರ ಲೈಟ್ಲಿ ಸ್ವಲ್ಪ ಪ್ರೆಷರ್ ಹಾಕದೆ ಸ್ವಲ್ಪ ಮೆಲ್ಲಗೆ ಪ್ರೆಸ್ ಮಾಡ್ಕೊಳ್ಬೇಕು. ಈ ಥರ ನೋಡಿ ನಾವು ಟಿಕ್ಕಿ ಮಾಡ್ತೇವಲ್ಲ, ಆ ಥರ ನಾವು ಇದನ್ನು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಈ ಥರ ಟಿಕ್ಕಿ ಥರ ಮಾಡ್ಕೊಳ್ಬೇಕು. ಇದರಲ್ಲಿ ಯಾವುದೇ ಕ್ರ್ಯಾಕ್ಸ್ ಇರದಂತೆ ನೋಡ್ಕೊಳ್ಳಿ. ನೋಡಿ ನಮ್ಮ ಶುಗರ್ ಸಿರಪ್ ರೆಡಿಯಾಗಿದೆ. ಇನ್ನು ನಾವು ರೆಡಿ ಮಾಡಿದ ರಸ್ಮಲೈಯನ್ನು ಈ ಶುಗರ್ ಸಿರಪ್ಗೆ ಕೇರ್ಫುಲ್ ಆಗಿ ಹಾಕ್ಕೊಳ್ಳುವ. ಮೊದಲಿಗೆ ನಾವು ಈ ರಸ್ಮಲೈಯನ್ನು 2 ನಿಮಿಷಗಳವರೆಗೆ ಹೈ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡು ನಂತರ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು 10 ರಿಂದ 12 ನಿಮಿಷ ಹೈ ಫ್ಲೇಮಲ್ಲಿಯೇ ಕುಕ್ ಮಾಡ್ಕೊಳ್ಬೇಕು. 10 ನಿಮಿಷ ಆದಮೇಲೆ ನೋಡಿ ನಮ್ಮ ರಸ್ಮಲೈ ದೊಡ್ಡದಾಗಿದೆ. ಈ ಹೊತ್ತಿಗೆ ನಾವು ಒಂದು ಬೌಲ್ನಲ್ಲಿ ಕೋಲ್ಡ್ ನೀರನ್ನು ರೆಡಿ ಇಟ್ಕೊಳ್ಬೇಕು. ಬಿಸಿ ಬಿಸಿಯಾಗಿರುವ ರಸ್ಮಲೈಯನ್ನು ನಾವು ತಕ್ಷಣ ಈ ಕೋಲ್ಡ್ ನೀರಿಗೆ ಹಾಕ್ಕೊಂಡು ಇದರ ಟೆಂಪ್ರೇಚರನ್ನು ಡೌನ್ ಮಾಡಿಕೊಂಡು ಅದರ ಕುಕ್ಕಿಂಗ್ ಪ್ರೊಸೆಸನ್ನು ನಿಲ್ಲಿಸಬೇಕು. ಒಂದು 10 ರಿಂದ 12 ನಿಮಿಷಗಳವರೆಗೆ ಈ ರಸ್ಮಲೈಗಳನ್ನು ಕೋಲ್ಡ್ ನೀರಿನಲ್ಲೇ ತಣ್ಣಗಾಗಲಿಕ್ಕೆ ಬಿಡಿ. 10 ನಿಮಿಷ ಆದಮೇಲೆ ರಸ್ಮಲೈಯನ್ನು ಈ ಥರ ನಾವು ಕೈಯ ಮಧ್ಯದಲ್ಲಿ ಇಟ್ಕೊಂಡು ನಾವು ಈ ಥರ ಸ್ಕ್ವೀಸ್ ಮಾಡ್ಕೊಳ್ಬೇಕು. ರಸ್ಮಲೈ ಹೀರ್ಕೊಂಡ ನೀರನ್ನು ನಾವು ಈ ಥರ ಸ್ಕ್ವೀಸ್ ಮಾಡ್ಕೊಂಡು ತೆಗಿಬೇಕು. ಆಮೇಲೆ ನಾವು ಈ ರಸ್ಮಲೈಯನ್ನು ನಾವು ರೆಡಿ ಮಾಡಿದ ರಸದಲ್ಲಿ ಹಾಕ್ಕೊಳ್ಬೇಕು. ರಸ್ಮಲೈಯನ್ನು ಈ ಹಾಲಿನಲ್ಲಿ ಸೇರಿಸುವುದಕ್ಕಿಂತ ಮುಂಚೆ ಅದರಲ್ಲಿರುವ ನೀರನ್ನು ಸ್ಕ್ವೀಸ್ ಮಾಡಿಕೊಂಡು ತೆಗೆಯುವುದು ಇಂಪಾರ್ಟೆಂಟ್ ಆಗಿದೆ. ಆ ಥರ ಮಾಡಲಿಲ್ಲ ಅಂದರೆ ನೀರು ಅದರಲ್ಲಿ ಇದ್ದರೆ ಮತ್ತೆ ಅದು ಈ ರಸವನ್ನು ಅಬ್ಸಾರ್ಬ್ ಮಾಡಿಕೊಳ್ಳುವುದಿಲ್ಲ. ಇನ್ನು ಈ ರಸ್ಮಲೈಯನ್ನು ಒಂದು 2 ರಿಂದ 3 ಗಂಟೆಗಳವರೆಗೆ ಫ್ರಿಜ್ಜಲ್ಲಿಟ್ಟು ಸರ್ವ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಈ ಥರ ಒಮ್ಮೆ ನೀವು ರಸ್ಮಲೈ ಮಾಡಿ ನೋಡಿ, ಖಂಡಿತ ನಿಮಗೆ ತುಂಬಾ ಇಷ್ಟ ಆಗಬಹುದು. ಈ ರಸ್ಮಲೈ ಸ್ವಲ್ಪನೂ ಹಾರ್ಡ್ ಆಗೋದಿಲ್ಲ, ತುಂಬಾ ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿರುತ್ತೆ. ಮಾರ್ಕೆಟ್ಗಿಂತನೂ ತುಂಬಾ ಟೇಸ್ಟಿಯಾಗಿದೆ. ಒಂದ್ಸಲ ನೀವು ಈ ರಸ್ಮಲೈಯನ್ನು ತಿಂದರೆ ಮತ್ತೆ ನಿಮಗೆ ಮಾರ್ಕೆಟಿಂದ ಆ ಕೆಮಿಕಲ್ ಮತ್ತು ಕಲರೆಲ್ಲ ಹಾಕಿದ ರಸ್ಮಲೈಯನ್ನು ತಿನ್ನಲಿಕ್ಕೆ ಮನಸ್ಸೇ ಬರೋದಿಲ್ಲ. ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡುವಂತಾಗಬಹುದು. ಸೊ ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿಕೊಳ್ಳಿ. ಆಮೇಲೆ ಈ ರೆಸಿಪಿಯನ್ನು ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಲು ಮರಿಬೇಡಿ. ಹಾಗೆ ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಲು ಮರಿಬೇಡಿ. ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಬ್ಬರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಸೊ ಫ್ರೆಂಡ್ಸ್, ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.